ಭಾಷಣ ಮಾಡಕ್ ಬಿಡ್ರಿ, ಅದು BRP ಹಿಂದಾಗಡೆ ಮಾಡೋರಪ್ಪ. ಇನ್ನು ಮ್ಯಾಗ ನಮ್ಮದೇ 2028ಕ್ಕೆ ಕರ್ನಾಟಕದಾಗ ಭಗವಾನ್ ರಾಜ ಬರ್ತದೆ. ಎಲ್ಲರ ಕಡೆ ಭಗವ ರಾಜ ತರ್ತಿರಲ್ಲೋ, ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತಿರಲ್ಲೋ. ಪಾಕಿಸ್ತಾನಕ್ಕೆ ಮೆಟ್ಲೆ ಹೊಡಿಯೋದಕ್ಕೇನು ಪೊಲೀಸರದ ಅಬ್ಜೆಕ್ಷನ್ ಇಲ್ಲಲ್ಲ. ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡೆಯವ್ರಿ, ಕರ್ನಾಟಕದಾಗ ಭೋಗ ಜಾಂಡ ಹಾರಿಸವ್ರಿ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿನ್ನೆ ಯಾರ್ಯಾರು ಏನೇನು ಮಾತಾಡಾರಲ್ಲ, ಅವರಿಗೆ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು. ಯಾಕಂದ್ರೆ ನಿಮ್ಗೂ ಮುಖ್ಯಮಂತ್ರಿ ಹೊಡಿಲಾಕತ್ತಾನ. ನನ್ನ ಮ್ಯಾಗ ಹೆಂಗೆ ನೀವು ಕೇಸ್ ಹಾಕಿದ್ರಲ್ಲ, ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ, ಅದು ಸ್ಟೇ ಆಗಿ ರಿಜೆಕ್ಟ್ ಆಯ್ತು. ನಿನ್ನೆ ಏನೇನು ಹಲ್ಕ ಮಾತಾಡ್ಯಾರಲ್ಲ, ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇಲ್ಲ, ನನಗೇನು ಐ ಡೋಂಟ್ ಕೇರ್. ನೋಡಿ, ನಾವು ಬರೇ ನಮಗೇನಾರ ಮೈ ಬಿಟ್ಲಕ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭುರಾಜೆ ಅದಾರೆ. ನಾವು ಚಾವಾದೀವಿ, ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನು ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ, ನಾವು ಧೈರ್ಯವಾಗಿ ಮಾತನಾಡೋರೆ. ನನಗೆ ನೀವೇನು ಚಪ್ಪಲಿಲ್ಲೇ ನನ್ನ ಫೋಟೋ ಕೊಡದಿರಲ್ಲ, 28ರ ನಿಮ್ಮ ಸ್ವಂತ ಕೈಯಲ್ಲಿ ಚಪ್ಪಲಿ ಹೊಡ್ಸೋಂತ ಕಾಲ ಬರ್ತದೆ. ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಈ ದೇಶನಾಗ ಒಬ್ಬ ಗಂಡು ಗಲಿ ಅದಾನ, ನರೇಂದ್ರ ಮೋದಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೌಲಾದಿ ಆಗೈತತ್, ಮೌಲಾದಿ ಮಗ. ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗ್ಯಾನ? ನಾಪತ್ತೆಗಾನ. ಈಗ ಅಂತವ್ರಿಗೆ ಅಂಜು ಮಕ್ಕಳಿಗೆ ನಾವದಿವ, ನಾವು ಅಂಜುದಿಲ್ಲ. ಎಲ್ಲರೂ ನಾನು ಅಂಜಿಸ್ಲಕ್ ಬರಬೇಡ್ರಿ. ಏನ್ ನೀವು ಆಕ್ಷನ್ ತಗೋರಿ, ನಿಮ್ಮ ಸರ್ಕಾರ ಐತಿ, ನಾವೆಲ್ಲದಕ್ಕೂ ತಯಾರಾಗಿವಿ. ಇವತ್ತು ವಿಜಯಪುರದ ಮೆರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕಂತ ನಮ್ಮ ಜನ ಕೊಡ್ತಾ ಇದ್ದಾರೆ. ನೀವು 1 ಲಕ್ಷ ಜನ ಕೂಡಿಸ್ತಿರತ್ತಿರಲ್ಲ, ನಾವು 10 ಲಕ್ಷ ಜನ ಬಿಜಾಪುರ ಹಾಕೊಂಡ್ರು ಭಗ ಜೆಂಡ ತಗೊಂಡು ಅಡ್ಯಾಡ್ತೀವಿ. ಯಾರು ಏನ್ ಮಾಡಂಗಿದ್ರೆ ನೋಡ್ತೀವಿ ನಾವು. ಇನ್ನು ಮ್ಯಾಗ ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ್ರಿ. ಬರೋಬ್ಬರಿ ಮಾಡೋದು, ಅವ್ರ ಕಾಟ ತೆಗಿತೀರಲ್ಲ. ಈ ದೇಶದ ಅನ್ನ ತಿತ್ತೀರಂದ್ರ ಈ ದೇಶಕ್ಕೇ ಋಣ ಇರ್ಬೇಕು, ಪಾಕಿಸ್ತಾನಕ್ಕಲ್ಲ. ಇಲ್ಲಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಈ ದೇಶದ ನನ್ನ ನೀರ ಗಾಳಿ ನಮಗೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರು. ಹಾಕ್ರಿ, ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿದ್ದ ಕೇಸ್ ಹಾಕ್ತೀರಾ? ಹಾಕ್ರಿ. ಐ ಆಮ್ ರೆಡಿ. ಈ ರೀತಿ ನಮ್ಮನ್ನೆಲ್ಲರೂ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಹೇಳಕತ್ತೇನೆ ನಾನು. ಬೀದರ್ನಲ್ಲಿ ಅಡ್ಡಾಡಿದೆ,
ಕಲಬುರಗಿ ಹೋಗಿದ್ದೆ, ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ, ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ. ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತಂದ್ರೆ 1000ರಿಂದ 1200 ಸೀಟ್ ಹಾಕತ್ತಾರ ಮಂದಿ. ಇಲ್ಲಿ ಅಂತ ತಿಂಗಳಿನ ಒಬ್ರು ಮಾಡಿದ್ರು 25,000 ಮಂದಿ ಇದ್ರು ಹತ್ರ ಹೋದ್ರು. ಸ್ಟೇಜ್ ಮುಂದೆ ಮಂದಿನೇ ಇರಲಿಲ್ಲ. ನೋಡಿರಲಿಲ್ಲ ಹೆಂಗಾಗ್ಯಾವ ಕಾರ್ಯಕ್ರಮಗಳು. ಅದಕ್ಕೆ ಬಂಧುಗಳೇ, ಬಿಜಾಪುರದವ್ರು ಯಾರು ಅಂಜಬೇಡ್ರಿ. ನಾ ಇರುತ್ತನ ಏನು ಅನ್ಸುತ್ತಕ್ಕದೆಲ್ಲ ಎಲ್ಲ ನೀವು ಏನೇ ಸುಳ್ಳು ನಿಮಗೆ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗೆ ತರುವಂತ ತಾಕತ್ತಿ ಯತ್ನಾಳ್ ಬಸವನಗೌಡರಿಗೆ. ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ, ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ. ನಾವು ಈ ದೇಶದ ಅನ್ನ ತಿಂದು ಬೇರೆ ದೇಶದ ತಾಯಿಗಂಟ ಅಲ್ಲ. ಅದಕ್ಕೆ ನಾವು ಮಹಾತ್ಮ ಬಸವೇಶ್ವರರು ನಮ್ಮವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮವ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಮ್ಮವ್ರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮವ್ರೆ. ಮುಂದೊಬ್ಬರು ಬರೋದಾರ ಯಾರು? ಸಾಕು, ಯಾರಿಗೆ ಹೋಗಿ ಮುಟ್ಬಿಡುತ್ತೆ.